ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಗುರುಭ್ಯೋ ನಮಃ ಹರಿ ಓಂ. ಪಿತೃಭಿಃ ತಾಡಿತಃ ಪುತ್ರಃ ಶಿಷ್ಯಸ್ತು ಗುರುಶಿಕ್ಷಿತಃ ಘನಾಹತಂ ಸುವರ್ಣಂ ಚ ಜಾಯತೆ ಜನಮಂಡನಂ. ಇದು ಒಂದು ಸುಭಾಷಿತ. ಈ ಸುಭಾಷಿತ ಏನು ಹೇಳ್ತಾ ಇದೆ ಅಂತಂದರೆ, ತಂದೆಯಿಂದ ಹೊಡೆಸಿಕೊಂಡ ಮಗ, ಗುರುವಿನಿಂದ ಶಿಕ್ಷೆಗೆ ಒಳಗಾದ ಶಿಷ್ಯ, ಸುತ್ತಿಗೆಯ ಏಟು ತಿಂದ ಚಿನ್ನ ಲೋಕದಲ್ಲಿ ಬೆಳಗುತ್ತದೆ. ಇದು ನಿಶ್ಚಿತ. ಈ ಸುಭಾಷಿತ ನಮಗೆ ಏನು ನೀತಿಯನ್ನು ಹೇಳ್ತಾ ಇದೆ ಅಂತ ಹೇಳಿದರೆ, ನಾವು ಯಾವುದೇ ಫಲವನ್ನು ಅನುಭವಿಸಬೇಕಾಗಿದ್ದರೆ ಕಷ್ಟಪಟ್ಟರೆ ಮಾತ್ರ ನಮಗೆ ಫಲ ಸಿಗುತ್ತೆ ಹೊರತು, ಕಷ್ಟಪಡದೇ ಇದ್ದರೆ ಜೀವನದಲ್ಲಿ ಫಲವು ಸಿಗುವುದಿಲ್ಲ. ಆದರೆ ಮನುಷ್ಯನ ನೈಜ ಗುಣ ಏನು ಅಂತ ಹೇಳಿದರೆ, ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾ ಭೂತ್ ಅಂಥೇಳಿ. ಅಂದರೆ ಒಂದು ಮನುಷ್ಯನೇ ಅಲ್ಲ, ಒಂದು ಪ್ರಾಣಿ ಲಕ್ಷಣ ಸ್ವಭಾವ ಏನು ಅಂತ ಹೇಳಿದರೆ, ನನಗೆ ಸುಖವೇ ಬೇಕು, ದುಃಖ ಬೇಡೇ ಬೇಡ, ದುಃಖವನ್ನು ನಾನು ನೋಡಬಾರದು, ದುಃಖವನ್ನು ನೋಡಲೂಬಾರದು, ಸುಖವೇ ನನಗೆ ಬೇಕು ಅಂತ ಮನುಷ್ಯನ, ಪ್ರಾಣಿಗಳ ನೈಜ ಗುಣ. ಆದರೆ ಒಂದು ಫಲವನ್ನು ನಾವು ಅನುಭವಿಸಬೇಕು ಅಂತ ಹೇಳಿದರೆ ಅದಕ್ಕೆ ಮಾಡಬೇಕಾದ ಕಷ್ಟವನ್ನು ನಾವು ಮಾಡಿದಾಗ ಮಾತ್ರ ಆ ಫಲ ನಮಗೆ ಸಿಗತ್ತೆ. ಅದೇ ಹೇಳ್ತಾ ಇದೆ ಈ ಸುಭಾಷಿತ. ಪಿತೃಭಿಃ ತಾಡಿತಃ ಪುತ್ರಃ, ತಂದೆಯಿಂದ ಹೊಡೆಸಿಕೊಂಡ ಮಗ, ಮಗನನ್ನು ಸರಿಯಾದ ಹಾದಿಯಲ್ಲಿ ಇಟ್ಟು ಅವನನ್ನು ಉತ್ತಮ ನಾಗರಿಕನನ್ನಾಗಿ ಮಾಡಬೇಕು ಅಂತ ಹೇಳಿದರೆ ತಂದೆಯೇ ಮಾಡಬೇಕು. ಮಗ ಕೆಟ್ಟ ಹಾದಿಯನ್ನು ಹಿಡಿದಾಗ, ಬಾಲಕನಾಗಿದ್ದಾಗಲಿಂದಲೇ ತಂದೆಯಾದವನು ಮಗನನ್ನು ಹೊಡೆದು ಬೇಯ್ದು ಅವನನ್ನು ಸರಿಯಾದ ಹಾದಿಯಲ್ಲಿ ಇಡಬೇಕು. ಅಂದರೆ ಒಬ್ಬನು ಉತ್ತಮ ನಾಗರಿಕನಾಗಿ ಇರಬೇಕು ಸಮಾಜದಲ್ಲಿ ಅಂತ ಹೇಳಿದರೆ ತಂದೆಯಿಂದ ಹೊಡೆಸಿಕೊಳ್ಳಲೇಬೇಕು. ಅಂದರೆ ತಂದೆ ಅವನನ್ನು ಶಿಕ್ಷಿಸಬೇಕು ಸನ್ಮಾರ್ಗದಲ್ಲಿ ಇಡುವುದಕ್ಕಾಗಿ. ಯಾರಾದರೆ ತಮ್ಮ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಾಗಲಿ ತಂದೆಯಿಂದ ಬುದ್ಧಿಯನ್ನು ಕಲಿತು, ತಂದೆಯಿಂದ ಹೊಡೆಸಿಕೊಂಡು ಬುದ್ಧಿಯನ್ನು ಕಲಿತುಕೊಂಡವನು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಗುರುತಿಸಲ್ಪಡ್ತಾನೆ. ಹಾಗೆ ಒಬ್ಬನು ಗುರುವಿನಿಂದ ಶಿಕ್ಷಿಸಲ್ಪಟ್ಟ ಶಿಷ್ಯ, ಅವನು ಸಮಾಜದಲ್ಲಿ ಗೌರವಿಸಲ್ಪಡ್ತಾನೆ. ಗುರುವಾದವನು ಪಾಠವನ್ನು ಹೇಳಿದಾಗ ಆ ಪಾಠವನ್ನು ನಾವು ಕಲಿತುಕೊಂಡು ಮತ್ತು ಗುರು ಹೇಳಿದಂತೆ ಗುರುವಿಗೆ ಒಪ್ಪಿಸಬೇಕು. ಒಪ್ಪಿಸದೇ ಇದ್ದರೆ ಒಪ್ಪಿಸುವಂತೆ ಮಾಡಲಿಕ್ಕಾಗಿ ಗುರುವು ಶಿಷ್ಯನನ್ನೇನು ಮಾಡ್ತಾನೆ, ಶಿಕ್ಷಿಸುತ್ತಾನೆ. ಹಾಗೆ ಗುರುವಿನಿಂದ ಶಿಕ್ಷಿಸಲ್ಪಡದೇ ಇರುವ ಶಿಷ್ಯ ಸಮಾಜದಲ್ಲಿ ಮಾನ್ಯನಾಗುವುದಿಲ್ಲ. ಯಾವನಾದರೆ ತಾನು ಓದುವ ಕಾಲದಲ್ಲಿ ವಿದ್ಯಾರ್ಥಿಯಾಗಿ ಗುರುವಿನಿಂದ ಶಿಕ್ಷೆಗೆ ಒಳಗಾಗಿ ಆಗಿರುತ್ತಾನೋ ಅವನು ಉತ್ತಮವಾದ ಜ್ಞಾನವನ್ನು ಪಡೆದು ಉತ್ತಮ ಜ್ಞಾನಿಯಾಗಿ ಸಮಾಜದಲ್ಲಿ ಒಂದು ಬೆಳಗನ್ನು ಬೆಳಗುತ್ತಾನೆ. ಹಾಗೆ ಚಿನ್ನ ಹೊಳಿಬೇಕು ಅಂತಂದರೆ ಅದು ಸುತ್ತಿಗೆಯ ಏಟು ತಿನ್ನಲೇಬೇಕು. ಸುತ್ತಿಗೆಯ ಏಟು ತಿಂದು ಅದು ಆಭರಣಗಳಾಗಿ ರೂಪೊಂದಿ ಅಥವಾ ಆ ಹೊಳಪನ್ನು
ಆ ಪಡಿಬೇಕು ಅಂತ ಹೇಳಿದರೆ ಅದು ಬೆಂಕಿಯಲ್ಲಿ ಚಿನ್ನ ಸುಡಲ್ಪಡಬೇಕು, ಸುತ್ತಿಗೆ ಏಟು ತಿನ್ನಬೇಕು. ತಿಂದಾಗ ಮಾತ್ರ ಆ ಚಿನ್ನ ಲೋಕದಲ್ಲಿ ಹೊಳೆಯುತ್ತೆ. ಒಟ್ಟಾರೆ ಈ ಸುಭಾಷಿತ ನಮಗೆ ಹೇಳುವ ನೀತಿ ಏನು ಅಂದರೆ, ಯಾರೇ ಆಗಲಿ ತಾವು ಸುಖವನ್ನು ಹೊಂದಬೇಕು ಅಂತ ಹೇಳಿದರೆ ಸುಖದಿಂದ ಸುಖ ಬರೋದಿಲ್ಲ. ಸುಖ ದುಃಖಕ್ಕೆ, ಕಷ್ಟಕ್ಕೆ ಕಾರಣವಾಗುತ್ತೆ. ಆದರೆ ಕಷ್ಟ ಸುಖಕ್ಕೆ ಕಾರಣವಾಗುತ್ತೆ. ನಾವು ಬಯಸುವ ಸುಖ ನಮ್ಮದಾಗಬೇಕಾಗಿದ್ದರೆ ಪ್ರಾಮಾಣಿಕವಾಗಿ, ನಿಯತ್ತಾಗಿ ಆ ಸುಖವನ್ನು ಹೊಂದುವುದಕ್ಕೆ ನಾವು ಮಾಡಬೇಕಾದಂತಹ ಕಷ್ಟವನ್ನು ಮಾಡಿದಾಗ, ಕಷ್ಟವನ್ನು ನಾವು ಪಟ್ಟಾಗ ಆ ಸುಖ ನಮಗೆ ಪ್ರಾಮಾಣಿಕವಾಗಿ ಸಿಗತ್ತೆ, ನಮ್ಮ ಆತ್ಮತೃಪ್ತಿ ಆಗತ್ತೆ. ಉದಾಹರಣೆಗೆ, ಮನೆಯಲ್ಲಿ ಯಾರೂ ಇಲ್ಲ, ಒಬ್ಬರೇ ಇದ್ದೇವೆ, ಹಸಿವೆ ಆಗ್ತಾ ಇದೆ, ಒಳ್ಳೆಯ ಊಟ ಮಾಡಬೇಕು, ಮಾಡಿದಾಗ ಹಸಿವೆ ಹೋಗಿ ಸಂತೋಷ ಉಂಟಾಗತ್ತೆ, ಆನಂದ ಆಗತ್ತೆ. ಹೋಟೆಲಿನಿಂದ ತರಿಸ್ಕೊಂಡು ತಿನ್ನಬಹುದು, ಆದರೆ ಹೋಟೆಲಿನ ಊಟ ನಮಗೆ ಅನಾರೋಗ್ಯ ಆಗತ್ತೆ. ಆದ ಕಾರಣ ಹಸಿವೆ ನೀಗಿಸಿಕೊಂಡು ಆ ಊಟದ ಆನಂದವನ್ನು ನಾವು ಪಡೆಯಬೇಕು ಅಂತ ಹೇಳಿದರೆ, ಆ ಊಟ ಪಡೆಯಲಿಕ್ಕೆ ಮಾಡಬೇಕಾದ ಕಷ್ಟ, ಅಡಿಗೆ ಮಾಡಿಕೊಂಡು ಕಷ್ಟಪಟ್ಟು ಅಡಿಗೆ ಮಾಡಿಕೊಂಡಾಗ ಆವಾಗ ನಾವು ತಿಂದರೆ ಆ ಊಟ ಮಾಡಿ, ಒಳ್ಳೆ ಊಟ ಮಾಡಿ ಆನಂದ ಪಡುವ ಆ ಸುಖ ಬರಬೇಕು ಅಂದರೆ ಅದಕ್ಕೆ ಮಾಡಬೇಕಾದ ಕಷ್ಟ ಅಡಿಗೆ ಮಾಡಿಕೊಂಡರೆ ಹೊರತು ಆ ಸುಖ ನಮಗೆ ಸಿಗಲ್ಲ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಸುಖವನ್ನು ಬಯಸುವುದು ತಪ್ಪಲ್ಲ. ಆ ಸುಖವನ್ನು ಹೊಂದಲಿಕ್ಕಾಗಿ ವಕ್ರ ಮಾರ್ಗಗಳಿಂದ, ಕಪಟ ಮಾರ್ಗಗಳಿಂದ ಸುಖದಿಂದ ಸುಖವನ್ನು ಹೊಂದುವ ಕುಪ್ರಯತ್ನಗಳು ಮಾಡದೆ ಪ್ರಾಮಾಣಿಕವಾಗಿ ಸುಖವನ್ನು ಹೊಂದುವುದಕ್ಕಾಗಿ ನಾವು ನಿಯತ್ತಾಗಿ, ಪ್ರಾಮಾಣಿಕವಾಗಿ ಜೀವನದಲ್ಲಿ ಕಷ್ಟಪಟ್ಟಾಗ ಮಾತ್ರ ನಮ್ಮ ಜೀವನ ಸುಖಮಯವಾಗಿರುತ್ತೆ, ಸಂತೋಷಮಯವಾಗಿರುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.